Good evening, everyone. Today we are going to study about the ray optics second session. In this session, we are going to discuss about introduction of this chapter. We need to know about introduction of this chapter. What are the important for JEE examination, NEET examination, and similarly K-CET examinations? We need to focus on problematic part here. Let's discuss shortly related to the theoretical part. Okay, this is about your Pradeep Gowda, and this is your beautiful channel Pradeep Gowda 09. Subscribe for the more quality contents. Clear? Say here now. ಇವತ್ತು ನಾವೇನ್ ಮಾಡಕ್ ಹೊಂಟಿವಪ್ಪ ಅಂದ್ರೆ ರೇ ಆಪ್ಟಿಕ್ಸ್ ಚಾಪ್ಟರ್ ನೋಡ್ಬೇಕು. ಇಂಟ್ರೊಡಕ್ಷನ್ ಏನಾಗುತ್ತೆ, ನಾವು ಲಾಸ್ಟ್ ಪ್ರೀವಿಯಸ್ ಸೆಷನ್ ಒಳಗಡೆ ಏನ್ ನೋಡ್ಕೊಂಡಿದ್ವಿ, ಓವರ್ ವ್ಯೂ ಆಫ್ ದಿ ಓವರ್ ಆಲ್ ಚಾಪ್ಟರ್ ನೋಡ್ಕೊಂಡಿದ್ವಿ. ಇವಾಗ ನನಗೆ ಓವರ್ ವ್ಯೂ ನೋಡ್ಕೊಂಡು ಅಂದ್ರೆ ಇಂಟ್ರೊಡಕ್ಷನ್. ಲೆಟ್ ಸ್ಟಾರ್ಟ್ಸ್ ದ ಚಾಪ್ಟರ್ ಇಯರ್. ಇಂಟ್ರೊಡಕ್ಷನ್ ಆಫ್ ದಿ ಚಾಪ್ಟರ್. ಹೌದಾ? ಫಸ್ಟ್ in the chapter we can see two things. One is called as optics, another one is called as a ray here. Before going to the chapter up, we need to know about the chapter name. Chapter name ಐತಲ್ಲಪ್ಪಿ, chapter name meaning ಬೇಕು ನನಗೆ. ಏನೈತೆ ಫಸ್ಟ್? ಆಪ್ಟಿಕ್ಸ್ ಐತಿ. ಏನೈತಪ್ಪಿ? ಆಪ್ಟಿಕ್ಸ್. Optics means this is nothing but it is a study of light. Study of light. ಲೈಟ್ ಬಗ್ಗೆ ಸ್ಟಡಿ ಮಾಡೋದೇನೈತಲ್ಲಪ್ಪಿ, ದಟ್ ಈಸ್ ಕಾಲ್ಡ್ as ಆಪ್ಟಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಪ್ಟಿಕ್ಸ್. ದ ಸ್ಟಡಿ ಆಫ್ ಲೈಟ್ ಈಸ್ ಕಾಲ್ಡ್ ಆಸ್ ದಿ ಆಪ್ಟಿಕ್ಸ್. ಓಕೆ, ಅಂಡ್ ನೆಕ್ಸ್ಟ್ ಆಪ್ಟಿಕ್ಸ್ ಅಂತ ಗೊತ್ತಾಗ್ತಾನೆ. ಆಪ್ಟಿಕ್ಸ್ ಒಳಗಡೆ ಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇನ್ ಟೂ ಟೈಪ್ಸ್. ಎರಡು ಟೈಪ್ಸ್ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ಕೊತ ಹೋಗ್ತೀವಿ. ಒನ್ ಈಸ್ ಕಾಲ್ಡ್ ಆಸ್ ರೇ ಆಪ್ಟಿಕ್ಸ್, another one is called as a wave optics. Okay, these two are very one of the complicated ಕಾನ್ಸೆಪ್ಟ್ಸ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ, ಬಟ್ ನಾವು ಆ ತರ ಹೇಳೋದು ಬೇಡ. ದೀಸ್ ಟು ಆರ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್. ಕಾನ್ಸೆಪ್ಟ್ ನೀವು ಯಾವ್ದಾರ ಬ್ರೀಫ್ ಆಗಿ ಡಿಸ್ಕಸ್ ಮಾಡಕತ್ವಿ, ಬ್ರೀಫ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲೋಕಲ್ ಲ್ಯಾಂಗ್ವೇಜ್ ಒಳಗಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಯಪ್ಪ ಅಂತಂದ್ರೆ ಎವ್ರಿಥಿಂಗ್ ಈಸ್ ಈಸಿ. ಬಟ್ ದೀಸ್ ಟು ಆರ್ ನಾಟ್ ಈಸಿ. ದೀಸ್ ಆರ್ ಇಂಟ್ರೆಸ್ಟಿಂಗ್. These are having more concepts which are very important, and similarly which are not common as compared to the other theories. ವೇ ಆಪ್ಟಿಕ್ಸ್ ಮತ್ತು ರೇ ಆಪ್ಟಿಕ್ಸ್ ಒಳಗಡೆ, ರೇ ಆಪ್ಟಿಕ್ಸ್ ಮತ್ತು ವೇ ಆಪ್ಟಿಕ್ಸ್ ಒಳಗಡೆ ಏನ್ ಬರ್ತಾವ ಅಂತಂದ್ರೆ ಕಾಮನ್ ಥಿಂಗ್ಸ್ ಬರಲ್ಲ, ಸಮ್ ಎಕ್ಸ್ಟ್ರಾ ಥಿಂಗ್ಸ್ ಕಲಿಬೇಕು. ನೀವು ವೇ ಆಪ್ಟಿಕ್ಸ್ ರೇ ಆಪ್ಟಿಕ್ಸ್ ಕಲಿಬೇಕಾಗಿತ್ತಪ್ಪ ಅಂತಂದ್ರೆ ವಿ ಶುಡ್ ಹ್ಯಾವ್ ದ ಇಮ್ಯಾಜಿನೇಷನ್ ಕೆಪಾಸಿಟಿ. ಇಮ್ಯಾಜಿನೇಷನ್ ಕೆಪಾಸಿಟಿ ಮ್ಯಾಟರ್ ಆಗ್ತದೆ. ಹೌದಾ? ರೇ ಆಪ್ಟಿಕ್ಸ್, ದಿಸ್ ಇಸ್ ಆಲ್ಸೋ ಕಾಲ್ಡ್ as ಜಾಮೆಟ್ರಿಕಲ್ ಆಪ್ಟಿಕ್ಸ್ ಅಂತಲೂ ಕರೀತೀವಿ. ಜಾಮೆಟ್ರಿಕಲ್ ಆಪ್ಟಿಕ್ಸ್ ಅಂತಲೂ ಕರೀತೀವಿ. ಹೌದಾ? ದಿಸ್ ಇಸ್ ವೇ ಆಪ್ಟಿಕ್ಸ್. ಅಂಡ್ ನನಗೆ ಜಾಮೆಟ್ರಿಕಲ್ ಆಪ್ಟಿಕ್ಸ್ ಆರ್ ರೇ ಆಪ್ಟಿಕ್ಸ್ ಅಂಡ್ ವೇ ಆಪ್ಟಿಕ್ಸ್ ಡಿಫ್ರೆನ್ಸ್ ಏನದ, ಡಿಫ್ರೆನ್ಸ್ ನೋಡ್ಕೋಬೇಕು. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ರೇ ಆಪ್ಟಿಕ್ಸ್ ಅಂಡ್ ದ ವೇ ಆಪ್ಟಿಕ್ಸ್? ಅಂದ್ರೆ ಟೂ ಟೈಪ್ಸ್ ಡಿವೈಡ್ ಮಾಡಿವಪ್ಪ ಅಂತಂದ್ರೆ ದೇರ್ ಶುಡ್ ಬಿ ಅ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಬೋತ್ ಆಫ್ ದಮ್. ಅವೆರಡರ ಮಧ್ಯದಲ್ಲಿ ಏನಿರಬೇಕು? ಕಂಪಲ್ಸರಿ ಡಿಫ್ರೆನ್ಸ್ ಇರಬೇಕು. ಆ ಡಿಫ್ರೆನ್ಸ್ ಏನಂತ ನೋಡ್ಕೊಳ್ಳಬೇಕು. ಕರೆಕ್ಟಾ? ರೇ ಆಪ್ಟಿಕ್ಸ್, ಜಾಮೆಟ್ರಿಕಲ್ ಆಪ್ಟಿಕ್ಸ್. ಜಾಮೆಟ್ರಿಕಲ್ ಆಪ್ಟಿಕ್ಸ್ ಒಳಗಡೆ ದ dimensions of devices or instruments or objects. We can take objects. Dimensions of object, it is maximum. It is maximum. It is maximum compared to wavelength of light. ವೇವ್ಲೆಂತ್ ಇದು ನೋಡೋಣ. ವೇವ್ಲೆಂತ್ ಆಫ್ ಲೈಟ್ ನೋಡೋಮತ್ತೆ ಆಮೇಲೆ, ಬಟ್ ಇಷ್ಟು ತಿಳ್ಕೋಬೇಕು. ಡೈಮೆನ್ಷನ್ಸ್ ಆಫ್ ಆಬ್ಜೆಕ್ಟ್ ಏನಿರ್ತದಪ್ಪಿ, ದಿಸ್ ಇಸ್ ವೆರಿ ಮ್ಯಾಕ್ಸಿಮಮ್ ಕಂಪೇರ್ ಟು ದ ವೇವ್ಲೆಂತ್ ಆಫ್ ಲೈಟ್. ವೇವ್ಲೆಂತ್ ಆಫ್ ಲೈಟ್ ಕಂಪೇರ್ ಮಾಡಿದ್ರೆ ಹೆವಿ ಇರ್ಬೇಕಪ್ಪ ಡೈಮೆನ್ಷನ್ಸ್ ಆಫ್ ದಿ ಆಬ್ಜೆಕ್ಟ್ಸ್ ಆರ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತಲೂ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೈಟ್ ಅಂದ್ರೆ ಗೊತ್ತಾಗ, light definition you are studying from the class, means from the high school only you are studied about light ಬಗ್ಗೆ ನೀನ್ ಏನ್ ಮಾಡಿ ಹೈಸ್ಕೂಲ್ ಒಳಗಡೆ ಕಲ್ತಿಯಪ್ಪಿ. ಬಟ್ ಹೈಸ್ಕೂಲ್ ಒಳಗಡೆ ಹೆಂಗ್ ಕಲ್ತಿ ಅಂತಂದ್ರ, light is defined as it is a substance or a matter which can able to or which can make us to see the objects. ಅಂದ್ರೆ ಲೈಟ್ ಸಬ್ಸ್ಟೆನ್ಸ್ ಐತೋ ಮ್ಯಾಟರ್ ಐತೋ ನನಗೆ ಗೊತ್ತಿಲ್ಲಪ್ಪಿ. ಸಬ್ಸ್ಟೆನ್ಸ್ ಮ್ಯಾಟರ್ ಎರಡರಾಗ ಒಂದ್ ಐತಿ.
ನಮ್ಮನ್ನ ನೋಡಕ್ ಹೆಂಗ್ ಯಾವ್ದು ಹೆಲ್ಪ್ ಮಾಡ್ತದಲ್ಲಪ್ಪಿ ಅದಕ್ಕೆ ಏನಂತ ಕರಿತೀವಿ ಲೈಟ್ ಅಂತ ಕರೆದಿದ್ವಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಡೆಫಿನಿಷನ್ ಐತಿ, ಹೌದಾ? ಲೈಟಿಂಗ್ ಸ್ವಲ್ಪ ಅಪ್ಡೇಟ್ ಆಗೋದು ನಾವು ಸೆಕೆಂಡ್ ಇಯರ್ ಅಲ್ಲ, ಸೆಕೆಂಡ್ PUC ಅಲ್ಲಪ್ಪಿ, ಸ್ವಲ್ಪ ಅಪ್ಡೇಟ್ ಆಗೋದು, ಹೌದಾ? ಹಾ, ಈಗ ಇಲ್ಲಿ ಲೈಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇನ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಡಿಸ್ಕಸ್ ಮಾಡ್ಬೇಕು ನಾವು. ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್, ಓಕೆ, ಹಿಯರ್ ಇಸ್ ಲ್ಯಾಂಬ್ಡಾ ಪಿ, ಲ್ಯಾಂಬ್ಡಾ ಮೀನ್ಸ್ ವೇವ್ ಲೆಂತ್. ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಡಿಸ್ಕಸ್ ಮಾಡಿ, ಲೆಟ್ ಅಸ್ ಡಿಸ್ಕಸ್ ಇಟ್. ಓಕೆ, wavelength range ಮೇಲೆ we need to know about light here. Light is, it is in the visible range because light ಕಾಣ್ತದ ನಾವು, is it right or wrong? Light is in the visible region. Light ಕಾಣ್ತದಪ್ಪ. Light in the wavelength ಏನಿರ್ತದಪ್ಪ ಅಂತಂದ್ರ it is from the 4000 angstrom to 8000, around 8000 angstrom. It is exactly 7800 ಅದ. 8000 angstrom ವರೆಗೂ ಐತೆ. 1 angstrom, angstrom ಅಂದ್ರೆ ಏನಪ್ಪಿ? 1 angstrom, it is nothing but a 10 to the power minus 10 meter. Okay, see here, 1 angstrom, 1 angstrom means 10 to the power minus 10 meter. Here is a 4000 angstrom means 4000 into 10 to the power minus 10 meter. ಇದೇನಂದಂಗೆ ಈಗ 4000 into 10 to the power minus 10 meter ಅನ್ನಂಗೆ. ಇದು ಏನಂದಂಗಪ್ಪ ಈಗ 8000. ಇಲ್ಲಿ 1 angstrom ಐತಲ್ಲ, 1 angstrom ಅಂದ್ರೆ ಎಷ್ಟು? 10 to the power minus 10. ಲೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟಡಿ ಮಾಡೋದು, ಬಟ್ ಲೋವರ್ ಕ್ಲಾಸ್ ಒಳಗಲ್ಲಿ ಲೋ ಲೆವೆಲ್ ಡೆಫಿನಿಷನ್ಸ್ ಇದ್ದು. ಲೆಟ್ಸ್ ಅಪ್ಡೇಟ್ ಆಗೋದು, ಹೌದಾ? ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಡಿಸ್ಕಸ್ ಮಾಡೋದು. ಲೈಟ್ ಇಟ್ ಈಸ್ ನಥಿಂಗ್ ಬಟ್ which is having the wavelength range in between the 4000 angstrom to 8000 angstrom, that is called as a light. ಇದಕ್ಕೆ ಏನಂತ ಕರಿತೀವಿ? ಲೈಟ್. ಈ ರೀಜನ್ ಐತ್ರ, this region is called as the light ಅಂತ ಕರಿತೀವಿ. Visible region, light is visible to us. As we know, the light is having 7 primary colors. Those are called as the VIBGYOR. ಏನಂತ ಕರಿತೀವಿ? VIBGYOR ಅಂತ ಕರಿತೀವಿ. VIBGYOR ಇಲ್ಲಿ ಲೊಕೇಟ್ ಆಗಿರ್ತಾವ, ಕರೆಕ್ಟಾ? VIBGYOR IBGYOR. V means a violet color, ಹೌದಾ? V means a violet color. Okay, violet color. Next, I means a indigo color. Okay, next B means a blue color. Okay, next G means a green color. Next Y means a yellow color. Next O means a orange color. Next R means a red color. ಹೌದಾ? ರೆಡ್ ಕಲರ್. ನಿಮ್ದು ರೆಡ್ ಕಲರ್ ಅಲ್ಲಿ ಯಾರು ರೆಡ್ ಕಲರ್ ನೋಡಿದ್ರ ಹೆಂಗ ಅನಿಸ್ತದೆ? ಸ್ವಲ್ಪ ಡಿಫ್ರೆಂಟ್. ಓಕೆ, ರೆಡ್ ಕಲರ್. ದಿಸ್ ಇಸ್ ವೈಲೆಟ್ ಕಲರ್. From violet to red region ಐತಲಪ್ಪಿ, this is called as a light. Light is having 7 colors into it. ಹೌದಾ? ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಯಾರಪ್ಪಿ? ಅವರ್ ಗ್ರೇಟ್ ಇಂಡಿಯನ್ ಫಿಸಿಷಿಯನ್ ಅಪ್ಪಿ ಸರ್ CV ರಾಮನ್ ಹೇಳಿದ್ರಲ್ಲ, ಡಿಸ್ಪರ್ಷನ್ ಆಫ್ ಲೈಟ್. CV ರಾಮನ್, ಹೌದಾ? That is why he got a Nobel Prize. On that day only we are celebrating World's Science Day. Is it right or wrong? ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಯಾರಪ್ಪಿ? ಸರ್ CV ರಾಮನ್. Dispersion of light ನ ಎಕ್ಸ್ಪ್ಲೇನ್ ಮಾಡಿದ್ರು ಯಾರಪ್ಪಿ? ಸರ್ CV ರಾಮನ್. That is why he got Nobel Prize. ಏನ್ ಸಿಕ್ತವನಿಗೆ? Nobel Prize ಸಿಕ್ತವ್ರಿಗೆ, ಹೌದಾ? ಅಂದ್ರೆ ಲೈಟ್ ಡೆಫಿನಿಷನ್ ಏನಪ್ಪಿ? The radiations which are having the wavelength range in between the 4000 angstrom to 8000 angstrom, that is called as a light, because we have only capacity to observe in this region of it. ಅಂದ್ರೆ ನಮಗೇನ್ ಕೆಪಾಸಿಟಿ ಐತಿ ಈ ಕಡೆ, ಮತ್ತೆ ಪಾರ್ಟಿಕಲ್ಸ್ ರೇಡಿಯೇಷನ್ಸ್ ಇಲ್ಲೇನ್ರಿ? ಅಂದ್ರೆ 2000 3000 3500 ಈ ತರ ರೇಡಿಯೇಷನ್ ಇಲ್ಲೇನ್ರಿ? ಅಂದ್ರೆ ಅದಾವಣ. ಈ ಕಡೆ ರೇಡಿಯೇಷನ್ಸ್ 1 angstrom ಲಿಂತ್ರನು ಅದಾವ, ಈ ಕಡೆನೂ ರೇಡಿಯೇಷನ್ ಅದಾವು. ನೆಕ್ಸ್ಟ್ ಈ ಕಡೆ 8000 ಲಾಸ್ಟ್ ಐತಲ್ರಿ, 10000 ಇಲ್ಲ ಐತಿ. 10000 12000 20000 50000 1,00,000 angstrom ವರ್ಗೂ ಏನೈತಿ ವೇವ್ ಲೆಂತ್. ಬಟ್ ನಮಗ್ ಕಾಣೋದು ಎಷ್ಟಪ್ಪಿ? ಈ ಕಡೆ ಲೆಸ್ ದನ್ 4000 ಏನೈತಲ್ಲ, ಲೆಸ್ ದನ್ 4000 angstrom ಏನ್ ವೇವ್ ಲೆಂತ್ ಅಲ್ಲಪ್ಪಿ, ದಟ್ ಈಸ್ ಇನ್ವಿಸಿಬಲ್ ರೀಜನ್. ಯಾವ ರೀಜನ್ ಆಗದು? ಇನ್ವಿಸಿಬಲ್ ರೀಜನ್. ಇನ್ವಿಸಿಬಲ್ ರೀಜನ್ ಐತಪ್ಪ ಅಂದ್ರೆ ಕಾಣಲ್ಲ ನನಗ, ಹೌದಾ? ಇನ್ವಿಸಿಬಲ್ ರೀಜನ್ ಅಪ್ಪ ಅಂದ್ರೆ ಯಾವ್ದಂದ್ರೆ UV ರೀಜನ್, ಅದು ಅಲ್ಟ್ರಾ ವೈಲೆಟ್ ರೀಜನ್. ಯಾವ ರೀಜನ್? ಅಲ್ಟ್ರಾ ವೈಲೆಟ್ ರೀಜನ್. ವಿಚ್ ರೀಜನ್?
ಅಲ್ಟ್ರಾವೈಲೆಟ್ ರೀಜನ್. ಇದಕ್ಕಿಂತ ಇನ್ನೂ ಲೆಸರ್ ವೇವ್ ಲೆಂತ್ ಇತ್ತಪ್ಪ ಅಂತಂದ್ರ ದಟ್ ಈಸ್ ಕಾಲ್ಡ್ ಆಸ್ ಗಾಮಾ ರೀಜನ್ ಅಂತ ಕರಿತೀವಿ. ಏನು ಗಾಮಾ ರೀಜನ್. ಗಾಮಾ ರೀಜನ್ ಇಲ್ಲಿ ಎಕ್ಸ್ರೇ ಬರ್ತೈತಿ. ಏನು ಎಕ್ಸ್ರೇಸ್ UV means gamma ray, it is having very lesser wavelength, and after that X-ray, it is having little bit maximum than the gamma ray and less than the UV region, and after that visible region. ಈ ಕಡೆ ಯಾವ ರೀಜನ್ ಬರ್ತದಪ್ಪಿ? ಇನ್ಫ್ರಾರೆಡ್ ರೀಜನ್ ಬರ್ತದೆ. Infrared region means on going from gamma rays to the infrared region, the lambda is going to increasing here. Wavelength ಏನಾಗ್ತದಪ್ಪಿ? Increase ಆಗತ್ತದ. We should remember it. Wavelength is increasing. Means from violet to red ಏನಾಗ್ತದೆ ಈಗ? Wavelength increase ಆಗತ್ತದ. Violet is having very low wavelength. Red is having maximum wavelength in the visible region. About these things you already learned in your class 10. Light red color is having maximum wavelength, that is why it is able to cover more distance. Violet color is having lower wavelength, that is why it is able to cover lesser distance. ಹೌದಾ ಇಲ್ಲ? ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ವೆಹಿಕಲ್ಸ್ ಗೆ ನೀವು ಬ್ರೇಕ್ ಲೈಟ್ಸ್ ಅದನ್ನೆಲ್ಲ ಕೊಟ್ಟಿರ್ತಾರಪ್ಪಿ. ಯಾವ ಕಲರ್ ಇರ್ತೈತಿ? ಅದು ರೆಡ್ ಕಲರ್ ಇರ್ತೈತಿ. ಡೇಂಜರ್ ಸಿಗ್ನಲ್ ಯಾವ ಕಲರ್ ಹಾಕಿರ್ತಾರ? ರೆಡ್ ಕಲರ್ ನ ಹಾಕಿರ್ತಾರ. ಯಾಕೆ ರೆಡ್ ಕಲರ್ ನ ಹಾಕಿರ್ತಾರಪ್ಪ ಅಂದ್ರ, ನೀವು ಬೈಕ್ ತಗೊಂಡು ಕಾರ್ ತಗೊಂಡು ಹೋಗ್ಬೇಕಾಗಿತ್ತ ಮುಂದ್ಗಡೆ ಡೇಂಜರ್ ಸಿಗ್ನಲ್ ಇರ್ತೈತಿ. ನೀವು ಡೈರೆಕ್ಟ್ ಅಲ್ಲೇ ಮುಂದ್ ಹೋಗಿಂದ ಕಾಣಬಾರ್ದು, ಸ್ವಲ್ಪ ದೂರ್ಲಿಂತ್ರನೇ ಕಾಣಬೇಕು. ದೂರ್ಲಿಂತ್ರ ಕಾಣಬೇಕಾಗಿತ್ತಪ್ಪ ರೆಡ್ ಕಲರ್ ಹ್ಯಾಸ್ ಟು ಟ್ರಾವೆಲ್ ಮೋರ್ ಡಿಸ್ಟೆನ್ಸ್. ನಿನ್ ಮಟ್ಟ ಬರ್ಬೇಕಾದ್ರೆ ರೆಡ್ ಕಲರ್ ನಿನ್ ಮಟ್ಟ ಬರ್ಬೇಕಾಗಿತ್ತಪ್ಪ ಅಂದ್ರೆ ಅದ್ರ ವೇವ್ ಲೆಂತ್ ಏನಿರ್ತೈತಿ ಇರ್ಬೇಕಪ್ಪಿ? ಮ್ಯಾಕ್ಸಿಮಮ್ ಇರ್ಬೇಕು. ಅದ್ರ ವೇವ್ ಲೆಂತ್ ಮ್ಯಾಕ್ಸಿಮಮ್ ಇರೋ ಸಂಬಂಧನೆ ಡೇಂಜರ್ ಸಿಗ್ನಲ್ಸ್ ಆರ್ ಆಲ್ವೇಸ್ ಪೇಂಟೆಡ್ ವಿತ್ ರೆಡ್ ಕಲರ್. ಯಾವ ಕಲರ್ ಇಂದ ಪೇಂಟ್ ಮಾಡ್ತಾರ? ರೆಡ್ ಕಲರ್ ಇಂದ ಪೇಂಟ್ ಮಾಡ್ತಾರ. ಇವಾಗ ನಾವು ಬೈಕ್ ಬ್ರೇಕ್ ಲೈಟ್ಸ್ ಇರ್ಬೋದಪ್ಪಿ, ಕಾರ್ ಬ್ರೇಕ್ ಲೈಟ್ಸ್ ಇರ್ಬೋದು, ಅವೆಲ್ಲ ಯಾವ ಕಲರ್ ಇಂದ ಕೊಟ್ಟಿರ್ತಾರಪ್ಪಿ? ರೆಡ್ ಕಲರ್ ಇಂದ ಕೊಟ್ಟಿರ್ತಾರ. ಈಗ ಶೋರೂಮ್ನಾಗ ಆಯ್ತು, ಬೈಕ್ ನ ಮ್ಯಾನುಫ್ಯಾಕ್ಚರ್ ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ರೆಡ್ ಕಲರ್ ನೇ ಮಾಡಿರ್ತಾರೆ. ರೆಡ್ ಕಲರ್ ಮಾಡಿ ಯಾಕೆ ಮಾಡಿರ್ತಾರೆ? ಚಂದ ಕಾಣ್ಲಿಕ್ಕೆ ಮಾಡಲ್ಲ ಅದನ್ನ. ಹೌದಾ? ಯಾಕೆ ಮಾಡಿರ್ತಾರಪ್ಪಿ? ವೇವ್ ಲೆಂತ್ ಜಾಸ್ತಿ ಐತಿ, ಜಾಸ್ತಿ ಡಿಸ್ಟೆನ್ಸ್ ಕವರ್ ಆಕೈತಿ. ನಾನು ಬ್ರೇಕ್ ಹಿಡಿದಪ್ಪ ಅಂದ್ರೆ ಹಿಂದ್ಗಡೆ 1 ಕಿಲೋಮೀಟರ್ ದೂರ ಇನ್ನೊಂದು ಕಾರ್ ಇತ್ತಂದ್ರು ಅವ್ನಿಗೆ ಕಾಣಬೇಕು ನಾ ಇಲ್ಲಿ ಇದೀನಿ ಅಂತ ಹೇಳಿ. ಅದಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ರೆಡ್ ಕಲರ್ ಪೇಂಟ್ ಮಾಡ್ತೀವಿ. ಬೇಕಂದ್ರೆ ನೀನು ಸಪೋಸ್ ಪಿಂಕ್ ಕಲರ್ ಬೇಕಾಗಿತ್ತಪ್ಪ ಅಂದ್ರೆ ಪಿಂಕ್ ಕಲರ್ದು ಚೇಂಜ್ ಮಾಡಿಸ್ಕೋಬಹುದು. ನೀನು ಪಿಂಕ್ ಕಲರ್ದು ಸಿಗಲ್ಲ ನಿನಗೆ ಆಕ್ಚುಲಿ, ಬಟ್ ಯು ಕ್ಯಾನ್ ಚೇಂಜ್ ಇಟ್ ಇನ್ ಟು ಪಿಂಕ್ ಕಲರ್ ಚೇಂಜ್ ಮಾಡ್ಕೋಬಹುದು. ಬಟ್ ಪಿಂಕ್ ಕಲರ್ ಚೇಂಜ್ ಮಾಡ್ಕೊಂಡು ನೀ ಬೈಕ್ ಇನ್ ಬ್ರೇಕ್ ಲೈಟ್ ಯಾವ ಕಲರ್ ಐತಿ? ಈಗ ಪಿಂಕ್ ಕಲರ್ ಐತಿ. ಈ ಪಿಂಕ್ ಕಲರ್ದು ಬ್ರೇಕ್ ಲೈಟ್ ಇಟ್ಕೊಂಡು ನೀ ಬೈಕ್ ತಗೊಂಡು ಹೋಗ್ಬೇಕಾದ್ರ ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡ್ತೀವಿ. ಮುಂದ್ಗಡೆ ಏನೋ ಒಂದ್ ಬರ್ತದ, ಸಪೋಸ್ ಹಂದಿ ಬಂತಪಿ, ಇಲ್ಲ ಯಾರೋ ಒಬ್ಬರ ಬರಾಕತ್ತಾರ. ಯಾರು ಬರಾಕತ್ತಾರಪ್ಪ ಅಂದ್ರ ಪಿಂಕಿ ಅಂತ ಅನ್ಕೋ. ಯಾರಪ್ಪಿ? ಪಿಂಕಿ. ಮುಂದೆ ಪಿಂಕಿ ಅದರ. ಪಿಂಕಿ ನೋಡಿದ್ಕೊಳ್ಳಿ ಏನಾಯ್ತು ಅಂದ್ರೆ ಬೈಕ್ ಸ್ಲೋ ಆದ್ರಪ್ಪಿ ಬ್ರೇಕ್ ಅಪ್ಲೈ ಮಾಡಿದ್ವಿ. ಹೌದಾ? ಬೈಕ್ ಸ್ಲೋ ಯಾಕೆ ಆಗ್ತದೆ? ಬ್ರೇಕ್ ಅಪ್ಲೈ ಮಾಡಿದ್ವಿ. ಯಾರು ನೋಡಿ ಬ್ರೇಕ್ ಅಪ್ಲೈ ಮಾಡಿದಿ? ಪಿಂಕಿ ನೋಡಿ ಬ್ರೇಕ್ ಅಪ್ಲೈ ಮಾಡಿದಿ. ಬ್ರೇಕ್ ಲೈಟ್ ಯಾವ ಕಲರ್ ಐತಿ? ಪಿಂಕ್ ಕಲರ್ ಐತಿ. ಪಿಂಕ್ ಕಲರ್ ಆನ್ ಆಯ್ತು. ನಿನ್ ಕಡೆ ಹಿಂದ್ಗಡೆ ಇನ್ನೊಂದ್ ಏನೈತಿ? ದೊಡ್ಡ ಟ್ರಕ್ ಬರಾಕತ್ತದ. ಆ ಟ್ರಕ್ ಗೆ ಪಿಂಕ್ ಕಲರ್ ಸಡನ್ ಆಗಿ ರೀಚ್ ಆಗ್ಲಿಲ್ಲ, ಯಾಕಂದ್ರೆ ವೇವ್ ಲೆಂತ್ ಕಮ್ಮಿ. ಇಟ್ ಇಸ್ ಅ ಮಿಕ್ಚರ್ ಆಫ್ 2 ಕಲರ್ಸ್ ಅಲ್ಲ. ವೇವ್ ಲೆಂತ್ ಕಡಿಮೆ ಐತಿ. ಏನ್ ಕಡಿಮೆ ಐತಿ? ವೇವ್ ಲೆಂತ್ ಕಡಿಮೆ ಐತಿ ಕಂಪೇರ್ ಟು ದ ರೆಡ್ ಕಲರ್. ಅಂದ್ರೆ ಅವನಿಗೆ ರೀಚ್ ಆಗ್ಲಿಲ್ಲಪ್ಪ ಅಂದ್ರ ನೀನು ಪಿಂಕಿ ನೋಡ್ಕೊಂತ ಹೊಂಟಿರ್ತೀಯಲ್ಲ, ನಿನ್ನ ಮನಿ ಮುಂದೆ ನೆಕ್ಸ್ಟ್ ಡೇ ಪಿಂಕ್ ಕಲರ್ ಒಂದು ಟೆಂಟ್ ಆಗಿ ಏನ್ ಹಾಕಿರ್ತಾರ? ನೆಕ್ಸ್ಟ್ ಡೇ ಮನಿ ಮುಂದೆ ಒಂದು ಪಿಂಕ್ ಕಲರ್ದು ಟೆಂಟ್ ಹಾಕಿರ್ತಾರ. ಇಂಡೈರೆಕ್ಟ್ ಏನ್ ಮೀನಿಂಗ್? ಸತ್ತಿರ್ತಿ ಅಂತ ಅರ್ಥಪ್ಪಿ. ಅದು ಕಾಣಲ್ಲ ಅವನಿಗೆ. ಸಪೋಸ್ ನೀ ರೆಡ್ ಕಲರ್ ಹಾಕೊಂಡಿದ್ದ ಅವ್ನು ದೂರ ಇದ್ದವಾಗ ಅಲ್ಲೊಂದು ಬೈಕ್ ಅದ, ಬ್ರೇಕ್ ಹತ್ತೈತಿ, ರೆಡ್ ಕಲರ್ ಕಾಣಕತ್ತ ನನಗ ಅಲ್ಲೊಂದು ಏನೋ ಆಬ್ಜೆಕ್ಟ್ ಐತಿ ಅಂತೇಳಿ ಅಲ್ಲಿಂತಾನೆ ಬ್ರೇಕ್ ಅಪ್ಲೈ ಮಾಡ್ಕೊಂಡ್ ಬರ್ತಿದ್ದ. ಅದು ದೂರ್ಲಿಂತ್ರ ನೀ ಬ್ರೇಕ್ ಹಿಡಿದಿ, ದೂರ್ಲಿಂತ್ರನೇ ಅವನಿಗೆ ಕಂಡಿಲ್ಲ. ಅದು ಯಾಕೆ ಕಂಡಿಲ್ಲಪ್ಪಿ? ವೇವ್ ಲೆಂತ್ ಕಡಿಮೆ ಐತಿ ಪಿಂಕ್ ಕಲರ್. ಸಡನ್ ಆಗಿ ಒಮ್ಮೆ ಮುಂದೆ ಬಂದ್ಕೊಳ್ಳೋಣ, ಹೆವಿ ಲೋಡ್ ಐತಿ, ಕಂಟ್ರೋಲ್ ಆಗಲ್ಲ. ಸಡನ್ ಆಗಿ ಏನ್ ಮಾಡಿದ? ಆಕ್ಸಿಡೆಂಟ್ ಆಯ್ತು. ನೆಕ್ಸ್ಟ್ ಡೇ ನಿಮ್ಮ ಮನಿ ಮುಂದೆ ಏನ್ ಮಾಡಿದ್ರಪ್ಪಿ? ಅದೇ ಪಿಂಕ್ ಕಲರ್ ಅಂತ ಹಾಕ್ಸ್ಕೊಂಡಿದ್ದಲ್ಲ ನಾನು, ಪಿಂಕ್ ಕಲರ್ ಅಂತ ಸ್ಟಾರಿ ಅಂತ ಹೇಳಿ, ಆ ಪಿಂಕ್ ಕಲರ್ ಟೆಂಟ್ ಹಾಕಿರ್ತಾರೆ ಮನಿ. ಓಕೆ? ಹಿಂಗ ಆಗ್ಬಾರ್ದಂತ ಏನ್ ಮಾಡ್ಬೇಕಪ್ಪಿ? ರೆಡ್ ಕಲರ್ ಯೂಸ್ ಮಾಡ್ಕೋಬೇಕು. ಯಾಕಪ್ಪಿ? ವೇವ್ ಲೆಂತ್ ಮ್ಯಾಕ್ಸಿಮಮ್. ಅಂದ್ರೆ ಫ್ರಮ್ ವೈಲೆಟ್ ಟು ರೆಡ್ ಏನೈತಿ? ವೇವ್ ಲೆಂತ್ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಇಲ್ಲಿ ವೈಲೆಟ್ ಟು ರೆಡ್ ರೀಜನ್ ಐತಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಲೈಟ್. ಏನಂತ ಕರಿತೀವಿ? ಅದಕ್ಕ ಲೈಟ್ ಅಂತ ಕರಿತೀವಿ.
The radiations, light andre eniga, let's write here. Light means it is a radiation. The radiation which is having which is having the radiation which is having wavelength range wavelength range in between 4000 angstrom to 8000 angstrom, that is called as a light. ಅದಕ್ಕೆ ಏನಂತ ಕರಿತೀವಿ ನಾವು ಲೈಟ್ ಅಂತ ಕರಿತೀವಿ. ಹೌದಾ? ಗಾಮಾ ರೇಸು, ಎಕ್ಸ್ ರೇಸು, ಯು ವಿ ರೇಸು, ನೆಕ್ಸ್ಟ್ ಇನ್ಫ್ರಾರೆಡ್ ರೇಸು, ದೀಸ್ ಆರ್ ಇನ್ ದ ಇನ್ವಿಸಿಬಲ್ ರೀಜನ್. ಇನ್ವಿಸಿಬಲ್ ರೀಜನ್. ಓಕೆ, ಮೀನ್ಸ್ ಇಲ್ಲಿ ಏನೈತಿ, ಡೈಮೆನ್ಷನ್ಸ್ ಆಫ್ ಆಬ್ಜೆಕ್ಟ್ಸ್ ಈಸ್ ಮ್ಯಾಕ್ಸಿಮಮ್ ಕಂಪೇರ್ ವಿತ್ ವೇವ್ ಲೆಂತ್ ಅಂತ. ವೇವ್ ಲೆಂತ್ ಎಲ್ಲದ್ರೊಳಗೆ ಐತಿ ಇದು ಲೈಟ್ ಇಂದೀಗ ಆಂಗ್ಸ್ಟ್ರಾಮ್ ನಾಗ ಐತಿ. ಏನದು ಆಂಗ್ಸ್ಟ್ರಾಮು? 10 to the power minus 10 ದಾಗ ಐತಿ. ಏನೈತಿ? 10 to the power minus 10 ದಾಗ. ಕನ್ಸಿಡರ್ 10 to the power minus 10 ದಾಗ. ಈಗ ನಾನೇನ್ ತಗೊಂತೀನಿ, ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ತಗೋತೀನಿ. ಏನು? ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ತಗೋತೀನಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನಪ್ಪಿ? ಲೆಟ್ ಅಸ್ ಕನ್ಸಿಡರ್ ದಟ್ ಇಸ್ ಅ ಮಿರರ್. ಸ್ಪೆರಿಕಲ್ ಮಿರರ್ ತಗೋ. ಯಾವುದು? ಕಾನ್ವೆಕ್ಸ್ ಮಿರರ್ ತಗೋ. ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಏನಂತ? ದಟ್ ಇಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಕಾನ್ವೆಕ್ಸ್ ಮಿರರ್ ಸೈಜ್ ಎಷ್ಟಿದೆ? ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಕಾನ್ವೆಕ್ಸ್. ಎಷ್ಟೈತಿ ಇದರ ಸೈಜು? ಅರೌಂಡ್ 10 ಸೆಂಟಿಮೀಟರ್. ಲೈಟ್ ಇದರ ಮೇಲೆ ಇನ್ಸಿಡೆಂಟ್ ಆಗ್ತದೆ. ಲೈಟ್ ray is going to incident here. Means what is the wavelength of the light here? Wavelength of the light, it is in terms of angstrom. Means in terms of 10 to the power minus 10 meter. ಇದು ಏನೈತಿ? 10 ಸೆಂಟಿಮೀಟರ್ ಅಂದ್ರೆ ಏನಪ್ಪಿ? 10 to the power minus 1 meter ದಾಗೈತಿ. Means there is a lot of difference between 10 to the power minus 1 meter ಅಲ್ಲೇ ಇಲ್ಲಿ 10 to the power minus 10 meter ಅದ. Means ಗ್ಯಾಪ್ ಏನದ? ಹೆವಿ ಗ್ಯಾಪ್. ಏನೈತಿ? ಹೆವಿ ಗ್ಯಾಪ್. ಅದೇ ಸ್ಟೇಟ್ಮೆಂಟ್ ಬರ್ತೀನಿ. ಡೈಮೆನ್ಷನ್ಸ್ ಆಫ್ ಆಬ್ಜೆಕ್ಟ್, ದಿಸ್ ಇಸ್ ಆಬ್ಜೆಕ್ಟ್, this is dimension. Dimensions of object is very maximum, it is maximum compared to the wavelength of light. ಏನೈತಲ್ಲ, wavelength of light ಕಂಪೇರ್ ಮಾಡಿದ್ರ ಇದು ಮ್ಯಾಕ್ಸಿಮಮ್ ಐತಿ. ಹೌದಾ? ಎಲ್ಲಿ? ರೇ ಆಪ್ಟಿಕ್ಸ್ ಒಳಗೆ. ಲೆಟ್ಸ್ ಕಮ್ ಟು ವೇ ಆಪ್ಟಿಕ್ಸ್. ಓಕೆ, just keep notebook and pen along with you beta to make notes. Okay, see here. Next, ಈ ಕಡೆ ವೇ ಆಪ್ಟಿಕ್ಸ್ ಬರ್ಬೇಕು. ಇಲ್ಲಿ ಏನಾಗ್ತದಪ್ಪಿ? ಡೈಮೆನ್ಷನ್ಸ್ ಆಫ್ ಆಬ್ಜೆಕ್ಟ್ಸ್ ಅಂತ ತಗೋ. ಇಲ್ಲಿ ಆಬ್ಜೆಕ್ಟ್ಸ್ ಈಸ್ ವೆರಿ ನಿಯರರ್ ಟು ದ wavelength of light. Wavelength of light ಏನಪ್ಪ ಅಂದ್ರೆ ವೆರಿ ನಿಯರರ್. ಇಲ್ಲಿ ಅಸ್ಲಿ ಕತಿ ಸ್ಟಾರ್ಟ್ ಆಗ್ತದೆ. ಓಕೆ, ಇವಾಗ ಹೆಂಗ್ ಕಾಂತಾರ 1 ಕಾಂತಾರ 2 ಬರಾಗ್ತದಲ್ಲ. Thus is also one of the scariest concept. ಇದು ನೋಡೋಣ ಏನಂತದಪ್ಪ ಅಂದ್ರೆ ಡಸ್ ಅಂತ. ಯಾಕೆ ಡಸ್ ಅಂತದಪ್ಪ ಅಂದ್ರೆ ಒನ್ ಆಫ್ ದ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ ಇಟ್ ಈಸ್. ದಿಸ್ ಇಸ್ ಕಾಲ್ಡ್ ಆಸ್ ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಒಳಗಡೆ ಯಾಕೆ ಹೆದರಿಕೆ ಬರ್ತದಪ್ಪ ಅಂತಂದ್ರ, ಇಲ್ಲಿ ನಾರ್ಮಲ್ ಮೆಕ್ಯಾನಿಕ್ಸ್ ಅಂದ್ರೆ ನಾರ್ಮಲ್ ಫಿಸಿಕ್ಸ್ ಒಳಗಡೆ ಏನೇನ್ ಲಾಸ್ ಅಪ್ಲೈ ಆಗ್ತಾವಲ್ಲಪಿ, ಇಲ್ಲಿ ಅಪ್ಲೈ ಆಗಲ್ಲ ಅವು. ಅಂದ್ರೆ ಅಪ್ಲೈ ಆಗಲ್ಲ ಅಂತ ಹೇಳಕ್ ಬರಲ್ಲಪಿ, ಅಪ್ಲೈ ಆಗ್ತಾ ಸಮ್ ಟೈಮ್ಸ್ ಅಪ್ಲೈ ಆಗ್ತಾವಪಿ, ಸಮ್ ಟೈಮ್ಸ್ ಅಪ್ಲೈ ಆಗಲ್ಲ. ಕ್ವಾಂಟಮ್ ಫಿಸಿಕ್ಸ್ ಇಟ್ ಈಸ್. ಕ್ವಾಂಟಮ್ ಫಿಸಿಕ್ಸ್ ಒಳಗಡೆ ಜಸ್ಟ್ ಒಂದು ಸ್ಟೋರಿ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ, ಕ್ವಾಂಟಮ್ ಪಾರ್ಟಿಕಲ್ಸ್ ಮೀನ್ಸ್ ವೆರಿ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಬ್ರೀಫ್ಲಿ ಸ್ಟಡಿ ಮಾಡ್ತೀವಿ. ಎಲ್ಲಿ? ವೇ ಆಪ್ಟಿಕ್ಸ್ ಚಾಪ್ಟರ್ ಒಳಗಡೆ. ಬಟ್ ರಫ್ ಆಗಿ ನೋಡೋದು ವೇ ಆಪ್ಟಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ನಿಮಗೊಂದು ರಫ್ ಐಡಿಯಾ ಸಿಗ್ಬೇಕಾಗಿತ್ತಂದ್ರ ವೆರಿ ಸ್ಮಾಲರ್ ಆಬ್ಜೆಕ್ಟ್ ಪಾರ್ಟಿಕಲ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಅಂತೀವಿ. ಇಲ್ಲಿ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಅಪ್ಲೈ ಆಗಲ್ಲ. ಯಾವ ಮೆಕ್ಯಾನಿಕ್ಸ್ ಅಪ್ಪಿ? ನ್ಯೂಟೋನಿಯನ್ ಮೆಕ್ಯಾನಿಕ್ಸ್
ಮೆಕ್ಯಾನಿಕ್ಸ್. ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಏನಾಗಲ್ಲಪಿ ಅಪ್ಲೈ. ಇಲ್ಲಿನೂ ನ್ಯೂಟನ್ ಸ್ಟಡಿ ಮಾಡಿದ, ಇಲ್ಲಿನೂ ನ್ಯೂಟನ್ ಸ್ವಲ್ಪ ಥಿಯರೀಸ್ ಕೊಟ್ಟನ, ಆ ಥಿಯರೀಸ್ ರಿಜೆಕ್ಟ್ ಆದವು. ಈ ಚಾಪ್ಟರ್ ಒಳಗಡೆ ವೇ ಆಫ್ ಚಾಪ್ಟರ್ ಒಳಗಡೆ ಬ್ರೀಫ್ಲಿ ಡಿಸ್ಕಸ್ ಮಾಡಮು. ನ್ಯೂಟನ್ ಏನ್ ಕೊಟ್ಟಪ್ಪ ಅಂತಂದ್ರ ಒಂದು ಥಿಯರಿ ಕೊಟ್ಟ, ದಟ್ ಥಿಯರಿ ಇಸ್ ಕಾಲ್ಡ್ ಆಸ್ ಅ ಕಾರ್ಪಾಸ್ಕ್ಯುಲರ್ ಥಿಯರಿ. ನ್ಯೂಟನ್ಸ್ ಕಾರ್ಪಾಸ್ಕ್ಯುಲರ್ ಥಿಯರಿ ಅಂತ ಕೊಟ್ಟವ. ನ್ಯೂಟನ್ ಕಾರ್ಪಾಸ್ಕ್ಯುಲರ್ ಥಿಯರಿ ಏನೈತಪ್ಪ ಅಂದ್ರೆ ರಿಜೆಕ್ಟ್ ಆಯ್ತು, ಬಿಕಾಸ್ he cannot explain the particle nature of light. Light is having both particle nature and light ಗೆ particle nature ನು ಐತಿ, ಸಿಮಿಲರ್ಲಿ ವೇವ್ ನೇಚರ್ ನು ಐತಿ. ಲೈಟ್ ಗೆ ಏನೈತಿ ಪಾರ್ಟಿಕಲ್ ನೇಚರ್ ನು ಐತಿ, ವೇವ್ ನೇಚರ್ ನು ಐತಿ. ಅಂದ್ರೆ ಅದು ಪಾರ್ಟಿಕಲ್, ಸಿಮಿಲರ್ಲಿ ಏನದು ವೇವ್. ಪಾರ್ಟಿಕಲ್ಸ್ಗೂ ಏನೈತಪ್ಪ ಅಂದ್ರೆ ವೇವ್ ನೇಚರ್ ನು ಐತಿ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಗ್ರೇಟ್ ಫಿಸಿಸಿಸ್ಟ್ ಡಿ ಬ್ರಾಗ್ಲಿ. ಡಿ ಬ್ರಾಗ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಈಗ ನಾನೊಬ್ಬ ಪಾರ್ಟಿಕಲ್ ಅಲ್ಲ, ನನಗೂ ಏನಂತ ಕರಿತಾನವ, ವೇವ್ ಅಂತ ಕರಿತಾನ. ಅಲ್ಲಿ ಕ್ವಾಂಟಮ್ ಫಿಸಿಕ್ಸ್, ಆಕ್ಚುಲಿ ಕ್ವಾಂಟಮ್ ಫಿಸಿಕ್ಸ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ರ ಒನ್ ಆಫ್ ದ ಬೆಸ್ಟ್ ಫಿಸಿಸಿಸ್ಟ್ ಯಂಗ್ಸ್. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅನ್ನು ಎಕ್ಸ್ಪೆರಿಮೆಂಟ್ ಕೊಡ್ತಾನ. ಅಲ್ಲಿ ನಿಂತರ ಕ್ವಾಂಟಮ್ ಫಿಸಿಕ್ಸ್ ಒರಿಜಿನ್ ಆಗ್ತದೆ. ವೇವ್ ಆಪ್ಟಿಕ್ಸ್ ಒಳಗಡೆ ಒನ್ ಆಫ್ ದ ಗ್ರೇಟ್ ಇನೋವೇಷನ್ ಮಾಡ್ತಾನಪ್ಪಿ. ಹಿಸ್ ನೇಮ್ ವಾಸ್ ಯಂಗ್ಸ್. ನೋಡೋಣ ನೆಕ್ಸ್ಟ್ ಚಾಪ್ಟರ್ ಇದಕ್ಕಿಂತ ವೆರಿ ಇಂಟ್ರೆಸ್ಟಿಂಗ್ ಐತೆ, ಹೌದಾ? ಇಲ್ಲ ನೋಡು, ಡೈಮೆನ್ಷನ್ಸ್ ಆಫ್ ಆಬ್ಜೆಕ್ಟ್ ಇಸ್ ವೆರಿ ನಿಯರೆಸ್ಟ್ ಟು ದ ವೇವ್ ಲೆಂತ್ ಆಫ್ ಲೈಟ್ ಅಂದಾರ ಅವ್ರು. ವೆರಿ ನಿಯರೆಸ್ಟ್ ಅಂದ್ರ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಹೋಲ್ಸ್, ಸ್ಲಿಟ್ಸ್. ಹೋಲ್ಸ್ ತಗೋ, ಸ್ಲಿಟ್ಸ್ ತಗೋ. ಹೋಲ್ಸ್ ಅಂದ್ರೆ ಏನು? ಸ್ಮಾಲ್ ಹೋಲ್ಸ್, ಲೈಕ್ ಸ್ಮಾಲ್ ಹೋಲ್ಸ್. ಸ್ಲಿಟ್ ಅಂದ್ರ ಇಟ್ ಇಸ್ ಸ್ಮಾಲ್ ಲೈನ್. ಒಂದು ಪ್ಲೇನ್ ಶೀಟ್ ಆಫ್ ಪೇಪರ್ ತಗೋ, ಪ್ಲೇನ್ ಶೀಟ್ ಆಫ್ ಪೇಪರ್ ಒಳಗಡೆ ಒಂದು ಬ್ಲೇಡ್ ತಗೋತಿ, ಬ್ಲೇಡ್ ತಗೊಂಡು ಹಿಂಗ್ ಒಂದು ಸ್ಕ್ರಾಚ್ ಹಾಕಿ, ಸ್ಕ್ರಾಚ್ ಹಾಕಿದ್ಮೇಲೆ ಒಂದಲ್ಲಿ ಸ್ಮಾಲ್ ಗ್ಯಾಪ್ ಫಾರ್ಮ್ ಆಗ್ತದೆ, ದಟ್ ಇಸ್ ಕಾಲ್ಡ್ ಸ್ಲಿಟ್. ಒಂದು ಪ್ಲೇನ್ ಪೇಪರ್ ತಗೋ, ಪ್ಲೇನ್ ಪೇಪರ್ ಒಳಗಡೆ ಹಿಂಗ್ ಸ್ಮಾಲ್ ಬ್ಲೇಡ್ ತಗೊಂಡು ಸ್ಮಾಲ್ ಸ್ಕ್ರಾಚ್ ಹಾಕಿ, ಒಂದು ಸ್ಮಾಲ್ ಸ್ಕ್ರಾಚ್ ಕಾಣ್ತದಲ್ಲಪ್ಪಿ, ಇದಕ್ಕೆ ಏನಂತ ಕರಿತೀವಿ ನಾವು? ದಿಸ್ ಈಸ್ ಕಾಲ್ಡ್ ಆಸ್ ಅ ಸ್ಲಿಟ್ ಅಂತ ಕರಿತೀವಿ. ಇದ್ರದ್ದು ಎಷ್ಟಿರ್ಬೋದಪ್ಪಿ ಡೈಮೆನ್ಷನ್ಸ್? ಮಿಲಿಮೀಟರ್, ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್ ಇರ್ಬೋದು, ಅಂದ್ರೆ 10⁻³ ಮೀಟರ್ ಇರ್ಬೋದು. ಇದ್ರದ್ದು ಎಷ್ಟು ಇರ್ಬೋದಪ್ಪಿ? ಇದನ್ನು ಮಿಲಿಮೀಟರ್ ಇರ್ಬೋದು. ಇದ್ರದ್ದು ಎಷ್ಟು? 10⁻³ ಮೀಟರ್ ಐತಿ, ಹೌದಾ? ಈಗ ವೇವ್ ಲೆಂತ್ ಎಷ್ಟು ಇರ್ತೈತಿ? ವೇವ್ ಲೆಂತ್ 10⁻10 ಮೀಟರ್ ಇರ್ತೈತಿ. 10⁻³ 10⁻10 ನೋಡು, ಎರಡು ನಿಯರ್ ಅದಾವ, ಬೋತ್ ಆರ್ ನಿಯರರ್ ಟು ಈಚ್ ಅದರ್. ಎರಡು ಏನದಪ್ಪಿ? ನಿಯರರ್ ಟು ಈಚ್ ಅದರ್. ದಿಸ್ ಇಸ್ ಅಬೌಟ್ ವೇವ್ ಆಪ್ಟಿಕ್ಸ್, ಹೌದಾ? ಅಂಡ್ ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ರೇ ಆಪ್ಟಿಕ್ಸ್. ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಮ್ಯಾಕ್ರೋ ಆಬ್ಜೆಕ್ಟ್ಸ್. ನಮ್ ಕಣ್ಣಿಗೆ ಏನ್ ಕಾಣ್ತಾವಲ್ಲಪ್ಪಿ, ಆ ಆಬ್ಜೆಕ್ಟ್ಸ್ ಗೆ ಅಪ್ಲಿಕೇಬಲ್ ಮಾಡ್ಕೋತೀವಿ. These are used for microparticles or micro objects. Consider microparticles or micro objects. And these are the difference between the ray optics and the wave optics. Ray optics, it is also called as geometrical optics. Geometrical optics. Wave optics, it is a quantum physics. Wave optics ಅಂದ್ರೆ ಏನು? Quantum physics. Okay. And this is about today's section, introduction of this chapter. And the chapter ಗೆ entry ಆಗಬೇಕಾಗಿತ್ತಂದ್ರ you should remember all these points. Okay, from the next chapter, from the next session we will study about the reflection and laws of reflection, how the reflection is going to take place in the irregular surface and regular surface, and similarly spherical objects and plane objects. Okay, this is about your beautiful chapter, Pradeep Gowda, beautiful channel Pradeep Gowda 09, and subscribe to this channel to get a quality content related to the JEE examination, NEET examination and K-CET examination. Okay, good night.